ನಮಸ್ಕಾರ. ನಾನು ರಾಹುಲ್. ನನಗೆ ರಮ್ಯಾ ಅವರಂದ್ರೆ ತುಂಬಾ ಇಷ್ಟ. ಚೈಲ್ಡ್ಹುಡ್ ಕ್ರಶ್ ಅಂದ್ಕೊಳ್ಳಿ. ಅವ್ರು ಇವಾಗ ಫಿಲಮ್ ಆಕ್ಟಿವ್ ಆಗಿ ಮಾಡ್ತಾ ಇಲ್ಲ, ಸೊ ನನಗೆ ತುಂಬಾ ಖುಷಿ ಆಯ್ತು ಇವತ್ತು. ಅವ್ರು ಇದ್ದಿದ್ರೆ ಸಂಜು ವೆಡ್ಸ್ ಗೀತಾ 2 ಅಲ್ಲಿ ಅವ್ರನ್ನ ಕಾಸ್ಟ್ ಮಾಡಿಬಿಡ್ತಾ ಇದ್ರು. ಅದಕ್ಕೆ ದೊಡ್ಡವ್ರು ಹೇಳೋದು, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಇವತ್ತಿನ ವಿಡಿಯೋ ಅಲ್ಲಿ ನಾನು ಸಂಜು ವೆಡ್ಸ್ ಗೀತಾ 2 ರಿವ್ಯೂ ಕೊಡ್ತೀನಿ. ಅದು ಕೊಡೋಕ್ಕಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಯಾವುದೇ ಆಡ್ ಪ್ರಮೋಷನ್ ಅಲ್ಲ. ಇದು ನನ್ನ ಫಸ್ಟ್ ವಿಡಿಯೋ ಯೂಟ್ಯೂಬ್ ಅಲ್ಲಿ. ಈ ವಿಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ 0 ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ನಾಗಶೇಖರ್ ಅವ್ರು ಡೈರೆಕ್ಟ್ ಮಾಡಿರೋ ಸಂಜು ವೆಡ್ಸ್ ಗೀತಾ ನೋಡಿ. ಅದೇ ನಾಗಶೇಖರ್ ಅವ್ರು ಡೈರೆಕ್ಟ್ ಮಾಡಿರೋ ಮೈನಾ ಫಿಲಮ್ ನೋಡಿ. ತುಂಬಾ ಚೆನ್ನಾಗಿದೆ. ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಇವಾಗ ಅದೇ ನಾಗಶೇಖರ್ ಅವ್ರು ಡೈರೆಕ್ಟ್ ಮಾಡಿರೋ ಸಂಜು ವೆಡ್ಸ್ ಗೀತಾ 2 ರಿವ್ಯೂ ಕೊಡ್ತೀನಿ. ಫಸ್ಟ್ ಪಾಸಿಟಿವ್ಸ್ ಹೇಳ್ಬಿಡ್ತೀನಿ, ಆಮೇಲೆ ನೆಗೆಟಿವ್ಸ್ ಬರ್ತೀನಿ. ಫಿಲಮ್ ನೋಡಿರೋರು ಅದೇನೋ ಪಾಸಿಟಿವ್ ಇದೆ ಅಂತ ಅನ್ಕೊನ್ಬಹುದು. ನನ್ಗೆ ಕೆಲವು ಇಷ್ಟ ಆಯ್ತು, ಅದನ್ನ ಹೇಳ್ತೀನಿ. ಫಸ್ಟ್ ಪಾಸಿಟಿವ್, ರಚಿತಾ ರಾಮ್ ಅವ್ರ ಆಕ್ಟಿಂಗ್. ಅವ್ರು ಕೊಟ್ಟಿರೋ ಸ್ಕೋಪ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ನಾನೊಂದು ಫುಲ್ ಫಿಲಮ್ ಕುತ್ಕೊಂಡು ನೋಡಿದ್ದೀನಿ ಅಂದ್ರೆ ಅದು ಅವರಿಂದಾನೆ, ಇಲ್ಲ ಅಂದ್ರೆ ಮಧ್ಯದಲ್ಲಿ ಎದ್ದೋಗ್ತಾ ಇದ್ದೆ. ಅವ್ರು ನೋಡ್ಕೊಂಡು ಹಂಗೆ ಫುಲ್ ಫಿಲಮ್ ನೋಡ್ಬಿಟ್ಟೆ. ಸೆಕೆಂಡ್ ಪಾಸಿಟಿವ್ ಏನಂದ್ರೆ ಸಿನಿಮಾಟೋಗ್ರಫಿ. ಸತ್ಯ ಹೆಗ್ಡೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಥರ್ಡ್ ಪಾಸಿಟಿವ್, ರಾಗಿಣಿ ದ್ವಿವೇದಿ. ಇದು ಸ್ಪಾಯ್ಲರ್ ಅಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಒಂದು 5 ಮಿನಿಟ್ಸ್ ಸ್ಟಿಲ್ ಶಾಟ್ ಅಲ್ಲಿ ಎಲ್ಲ ಕಾಸ್ಟ್ ಹೆಸರು ಬರುತ್ತೆ. ಅಲ್ಲಿ ಓದ್ಬೋದು ರಾಗಿಣಿ ದ್ವಿವೇದಿ ಆಮೇಲೆ ಚೇತನ್ ಅವರು ಇದ್ದಾರೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿತ್ತು. ಅವ್ರು ಬರೋ ಟೈಮಲ್ಲಿ ಒಂದ್ ಒಳ್ಳೆ ಐ ಸಿಗುತ್ತೆ. ಇಂಟರ್ವಲ್ ಟೈಮಲ್ಲಿ ಬರ್ತಾರೆ, ಚೆನ್ನಾಗಿರುತ್ತೆ. ಅಷ್ಟೇ ಪಾಸಿಟಿವ್ಸ್ ಅಷ್ಟೇ. ಇವಾಗ ನೆಗೆಟಿವ್ಸ್ ಬರೋಣ. ಫಸ್ಟ್ ನೆಗೆಟಿವ್ ಏನಂದ್ರೆ ಸ್ಕ್ರೀನ್ ಪ್ಲೇ ಆಮೇಲೆ ಸ್ಟೋರಿ. ಸ್ಟೋರಿ ಏನು ಅಂದ್ರೆ ಅದೇ ಸ್ಟೋರಿ, ನಮ್ಮ ತಾತ ಕಾಲದಿಂದ ಬರ್ತಾ ಇರೋ ಸ್ಟೋರಿ. ದುಡ್ಡು ಇರೋ ಹುಡುಗಿನ ದುಡ್ಡಿಲ್ದೇ ಇರೋ ಹುಡುಗ ಲವ್ ಮಾಡಿದ್ರೆ ಏನಾಗುತ್ತೆ ಅಂತ. ಓಕೆ, ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳ್ಬೇಕಂದ್ರೆ ಸ್ಕ್ರೀನ್ ಪ್ಲೇ ಇಸ್ ಅ ಜೋಕ್ ಅಷ್ಟೇ. ಇದಕ್ ಮೇಲೆ ನಾನು ಏನು ಹೇಳಕ್ ಹೋಗಲ್ಲ. ಸೆಕೆಂಡ್ ನೆಗೆಟಿವ್ ಏನಂದ್ರೆ ಮ್ಯೂಸಿಕ್ ಅಂಡ್ BGM. ಇವಾಗ ಸಂಜು ವೆಡ್ಸ್ ಗೀತಾ ಮ್ಯೂಸಿಕ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ್ಲೂ ಕೇಳಿದ್ರೆ ಒಂಥರ ಚೆನ್ನಾಗಿ ಅನ್ಸುತ್ತೆ ನಮ್ಗೆ. ತುಂಬಾ ಚೆನ್ನಾಗಿದೆ. ಎಲ್ಲಾ ಸಾಂಗ್ಸು ಚೆನ್ನಾಗಿದೆ. ಇಲ್ಲಿ ನನಗೆ ಯಾವ್ದನ್ನು ಅಷ್ಟು ಇಷ್ಟ ಆಗಿಲ್ಲ ಸಾಂಗ್ಸು. ಆಮೇಲೆ BGM ಬಂದ್ರೆ ಚೆನ್ನಾಗಿ ಕೊಟ್ಟಿದ್ರೆ, ಆದ್ರೆ ಹೆಂಗೆ ಅಂದ್ರೆ ಇವಾಗ ಒಂದು ಸ್ಯಾಡ್ ಸೀನ್ ನಡೀತಾ ಇದ್ರೆ ಸೀನ್ ಸ್ಟಾರ್ಟಿಂಗ್ ಇಂದಾನೆ ಒಂದು ಸ್ಯಾಡ್ ಪ್ಯಾಥೋ ಸಾಂಗ್ಸ್ ಹಾಕ್ತಾರೆ, ಒಂದು ಪ್ಯಾಥೋ ಟ್ರ್ಯಾಕ್ ಹಾಕ್ತಾರೆ. ಹಂಗೆ ಕಾಮಿಡಿ ಶಿಫ್ಟ್ ಆದ್ರೆ ಸ್ಟಾರ್ಟಿಂಗ್ ಇಂದಾನೆ ಕಾಮಿಡಿ ಒಂದು ಟ್ರ್ಯಾಕ್ BGM ಬರ್ತಾ ಇರುತ್ತೆ. ಆಮೇಲೆ ಸೀರಿಯಸ್ ಆದ್ರೆ ಒಂದು ಸೀರಿಯಸ್ BGM ಟ್ರ್ಯಾಕ್ ಆಗ್ತಾ ಇದ್ರೆ, ಇದು ಮೋಸ್ಟ್ಲಿ ಯಾಕೆ ಹಾಕಿರ್ತಾರೆ ಅಂದ್ರೆ ಕುತ್ಕೊಂಡಿರೋ ಆಡಿಯನ್ಸ್ ಕನ್ಫ್ಯೂಸ್ ಆಗ್ಬೋದು. ಅವ್ರಿಗೆ ಅರ್ಥ ಆಗ್ಬೇಕು ಇದೊಂದು ಸೀರಿಯಸ್ ಶಾಟು, ಇದೊಂದು ಕಾಮಿಡಿ ಶಾಟು. ಯಾಕಂದ್ರೆ ಅಲ್ಲಿ ಕ್ಯಾರೆಕ್ಟರ್ಸ್ ಇಂದ ಅಷ್ಟು ಅರ್ಥ ಆಗಲ್ಲ ನಮ್ಗೆ. ಸೊ ಇದೊಂಥರ ಕ್ಯೂ ತರ ಈ BGM. ಇದನ್ನ ಅರ್ಥ ಮಾಡ್ಕೊಂಡು ಓಕೆ, ಇವಾಗ ಕಾಮಿಡಿ ಟ್ರ್ಯಾಕ್ ನಡೀತಾ ಇದೆ, ಇವಾಗ ಒಂದು ಸೀರಿಯಸ್, ನಾವೆಲ್ಲ ಸೀರಿಯಸ್ ಆಗಿ ಇವ್ರು ನೋಡ್ಬೇಕು. ಇವಾಗ ರೊಮ್ಯಾಂಟಿಕ್ ಟ್ರ್ಯಾಕ್ ನಡೀತಾ ಇದೆ, ಇವಾಗ ಇದೊಂಥರ ಲವ್ ಸ್ಟೋರಿ ಬಿಲ್ಡ್ ಆಗುತ್ತೆ ಅಂತ ನಾವು ಅದೊಂದು ಕ್ಯೂ ಕೊಡ್ತಾರೆ. ಆತರ ನಾವು ಮೂಡ್ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ BGM ಆ ತರ ಇದೆ ಈ ಫಿಲಮ್ ಅಲ್ಲಿ. ಆಮೇಲೆ ಕಾಮಿಡಿ ಸೀನ್ಸ್, ಹಾಸ್ಟೆಲ್ ಹುಡುಗರು ಎಲ್ಲ ಏನು ಇಲ್ಲ. ಈ ಫಿಲಮ್ ನೋಡಿ ನೀವೇನಾದ್ರೂ ಕಾಮಿಡಿ ಫಿಲಮ್ ತೆಗಿಬೇಕು ಅಂತ ಯಾರಾದ್ರೂ ಅನ್ಕಂದ್ರೆ ಈ ಫಿಲಮ್ ಅಲ್ಲಿ ಕಾಮಿಡಿ ಟ್ರ್ಯಾಕ್ಸ್ ನೋಡಿ ಹೆಂಗ್ ತೆಗಿಬಾರ್ದು ಅಂತ ಗೊತ್ತಾಗುತ್ತೆ. ಅಷ್ಟ್ ಸಾಕು ನಿಮ್ಗೆ ಕಾಮಿಡಿ ಫಿಲಮ್ ಹೆಂಗ್ ತೆಗಿಬೇಕು ಅಂತ. ಕಾಮಿಡಿ ಒಂದು ವರ್ಕೌಟ್ ಆಗಿಲ್ಲ. ನೆಕ್ಸ್ಟ್ ನೆಗೆಟಿವ್ ಏನಂದ್ರೆ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ. ಒಂದ್ ಲವ್ ಸ್ಟೋರಿಯಲ್ಲಿ ಹೀರೋ ಹೀರೋಯಿನ್ ಕೆಮಿಸ್ಟ್ರಿನೇ ತುಂಬಾ ಇಂಪಾರ್ಟೆಂಟ್. ಅವ್ರು ಹೆಂಗ್ ಪ್ರೀತಿಯಲ್ಲಿ ಬೀಳ್ತಾರೆ, ಅವ್ರು ಹೆಂಗ್ ಪ್ರೀತಿ ಮಾಡ್ತಾರೆ ಅನ್ನೋ ಮೇಲೆನೆ ಒಂದು ಲವ್ ಸ್ಟೋರಿ ಡಿಪೆಂಡ್ ಆಗುತ್ತೆ. ಇದರಲ್ಲಿ ಹೀರೋಯಿನ್ ಹೆಂಗ್ ಪ್ರೀತಿ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ, ಹೀರೋ ರೋಡಲ್ಲಿ ಬಿದ್ದಿರ್ತಾರೆ, ಡ್ರೈವರ್ ಕೆಳಗಡೆ ಇಳಿದ್ಬಿಟ್ಟು ಬೈತಾರೆ, ನಮ್ ಮೇಡಮ್ ಇದು ಮಿಸ್ ಕರ್ನಾಟಕ ಹೋಗ್ಬೇಕು, ಇಲ್ಲೇನ್ ಮಾಡ್ತಾ ಇದಾರೆ ಅಂತ. ಅಲ್ಲಿರೋ ರೋಡಲ್ಲಿ ಇರೋವನು ಅವ್ರು ಹೇಳ್ತಾರೆ, ಮಿಸ್ ಕರ್ನಾಟಕ ಅಂದ್ರೆ ಏನ್ ತಮಾಷೆ ಅನ್ಕೊಂಡಿದೀರಾ, ಇಲ್ಲಿ ನಡ್ಕೊಂಡು ಹೋಗೋಕೆ ಹೇಳಿ, ಎಷ್ಟು ಜನ ತಿರುಗಿ ನೋಡ್ತೀನಿ, ಅವಾಗ ಒಪ್ಕೋತೀನಿ ಅಂತ. ಅದಕ್ಕೆ ರಚಿತಾರಾಮ್ ಅವರು ನಡ್ಕೊಂಡು ಹೋಗ್ತಾರೆ, ಅವ್ರನ್ನ ಪ್ರೂವ್ ಮಾಡ್ಬೇಕಲ್ಲ ರೋಡಲ್ಲಿ ಹೇಳೋ ಅವ್ರಿಗೆ. ಸೊ ನಡ್ಕೊಂಡು ಹೋಗ್ತಾರೆ. ಅವಾಗ ಹೀರೋ ಅವ್ರು ನೋಡ್ಬಿಟ್ಟು ಓ ಇವ್ರೇ ಮಿಸ್ ಕರ್ನಾಟಕ ಆಗ್ಬೇಕು ಅಂತ ಒಂದ್ ಸ್ಯಾರಿ ಕೊಡ್ತಾರೆ. ಆ ಸೀರೆ ಸ್ಪೆಷಾಲಿಟಿ ಏನಂದ್ರೆ ಕರ್ನಾಟಕ ಮ್ಯಾಪ್ ಇರುತ್ತೆ. ಸೊ ಕರ್ನಾಟಕ ಮ್ಯಾಪ್ ಇದ್ರೆ ಮಿಸ್ ಕರ್ನಾಟಕ ಗೆಲ್ಲೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅವರು ಹೋಗ್ತಾರೆ ಆಡಿಟೋರಿಯಂ ಅಲ್ಲಿ, ಅವ್ರೊಬ್ರೇ ಇರ್ತಾರೆ, ಆಂಕರ್ ಇರಲ್ಲ, ಆಮೇಲೆ ಜಡ್ಜಸ್ ನೋಡಕ್ ಆಗಲ್ಲ, ವಾಯ್ಸ್ ಕೇಳಿಸುತ್ತೆ. ಬೇರೆ ಕಂಟೆಸ್ಟೆಂಟ್ಸ್ ನನ್ ಕಾಣಿಸಿಲ್ಲ, ಆಡಿಯನ್ಸ್ ನನ್ಗೆ ಗೊತ್ತಿಲ್ಲ. ಸೊ ಅವ್ರು ಗೆಲ್ತಾರೆ. ಬೇರೆ ಕಂಟೆಸ್ಟೆಂಟ್ಸ್ ಯಾರು ಇಲ್ಲ, ಸೊ ಮಿಸ್ ಕರ್ನಾಟಕ ಅವರೇ ಗೆಲ್ತಾರೆ. ಆಮೇಲೆ ಅವ್ರು ಯಾಕೆ ಗೆದ್ರು ಮಿಸ್ ಕರ್ನಾಟಕ, ರೀಸನ್ ಏನು? ಬಿಕಾಸ್ ಆಫ್ ದಟ್ ಸ್ಯಾರಿ. ಸೊ ಅದಕ್ಕೆ ಅವ್ರು ಏನ್ ಮಾಡ್ಬೇಕು,
ಆ ಸ್ಯಾರಿ ಕೊಟ್ಟಿರೋ ಅವ್ರನ್ನ ಪ್ರೀತಿ ಮಾಡ್ಬೇಕು, ಅವ್ರನ್ನ ಮದ್ವೆ ಆಗ್ಬೇಕು. ಸೊ ಅವರು ಹೀರೋನ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಹೀರೋ ಅವರು ಯಾಕೆ ಹೀರೋಯಿನ್ ಪ್ರೀತಿ ಮಾಡ್ತಾರೆ? ಸಿಂಪಲ್ ರೀ, ಹೀರೋನ ಪ್ರೀತಿ ಮಾಡ್ತಾ ಇದಾರೆ, ಸೊ ಹೀರೋ ಅವರು ಹೀರೋಯಿನ್ ಪ್ರೀತಿ ಮಾಡ್ಬೇಕು, ಅವಾಗ್ಲೇ ಲವ್ ಸ್ಟೋರಿ ತೆಗಿಯಕ್ಕಾಗೋದು. ಸೊ ಅದೇ ರೀಸನ್, ಅದಕ್ಕೆ ಹೀರೋ ಅವರು ಹೀರೋಯಿನ್ ಪ್ರೀತಿ ಮಾಡ್ತಾರೆ. ಸೊ ಇದೇ ಲವ್ ಸ್ಟೋರಿ, ಇದಕ್ಕೆ ಅವ್ರು ಪ್ರೀತಿ ಮಾಡೋದು. ನೆಕ್ಸ್ಟ್ ನೆಗೆಟಿವ್ ಏನಂದ್ರೆ, ಹೀರೋ ಆಮೇಲೆ ಹೀರೋಯಿನ್ ಫಾದರ್ ಇವೆರಡು ಕ್ಯಾರೆಕ್ಟರ್ ನನಗೆ ವೇಸ್ಟೆಡ್ ಅನಿಸ್ತು. ಅಂದ್ರೆ ಅವರು ಒಂದ್ ಸೀನ್ ಬರುತ್ತೆ, ಹೀರೋ ಹೋಗ್ಬಿಟ್ಟು ಹೀರೋಯಿನ್ ಫಾದರ್ ಅವ್ರ ಹತ್ರ ಒಂದ್ ಮಾಸ್ ಸೀನ್ ತರ ಒಂದ್ BGM ಕೊಡ್ತಾರೆ, ಅದ್ರೆಲ್ಲ ಹೇಳ್ತಾರೆ ನೀವು ಎಷ್ಟು ತುಳಿದ್ರು ನನ್ ಮೇಲೆ ಬರ್ತೀನಿ ಅದೆಲ್ಲ. ಈ ಫಿಲಮ್ ಅಲ್ಲಿ ಹೀರೋಯಿನ್ ಫಾದರು ಹೀರೋಗೆ ಏನು ಮಾಡಕ್ ಹೋಗಲ್ಲ, ಅವರು ಬೆಳೆಯೋದು ಹಂಗೆ ಬಿಟ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಕ್ಯಾರೆಕ್ಟರ್ ಬಿ ನ ಎಷ್ಟು ತುಳಿದ್ಬಿಟ್ಟು ಬೆಳೆಯೋಕ್ ಬಿಡದೆ ಕ್ಯಾರೆಕ್ಟರ್ ಬಿ ಕಷ್ಟಪಟ್ಟು ಬೆಳೆದ್ರೆ ನಮ್ ಕ್ಯಾರೆಕ್ಟರ್ ಬಿ ಮೇಲೆ ಒಂದು ಸಿಂಪತಿ ಇರುತ್ತೆ, ಒಂದು ಪ್ರೌಡ್ ಆಗಿ ಫೀಲ್ ಮಾಡ್ತೀವಿ. ಆದ್ರೆ ಇಲ್ಲಿ ಏನು ಆಗಲ್ಲ ಆ ತರದ. ಸಡನ್ ಆಗಿ ಒಂದ್ ಸೀನ್ ಅಲ್ಲಿ ಅವ್ರು ಹೋಗ್ತಾರೆ, ಹೀರೋಯಿನ್ ಅಪ್ಪ ಹತ್ರ ನೀನ್ ಎಷ್ಟೇ ತುಳಿದ್ರು ನಿನ್ ಕಂಪ್ನಿ ನಂಬರ್ 1, ನನ್ ಕಂಪ್ನಿ ನಂಬರ್ 2 ಅಂತ ಹೇಳ್ತಾರೆ. ಅವರು ಬಡವರಾಗಿರ್ತಾರೆ, ಆಮೇಲೆ ಫುಲ್ ರಿಚ್ ಆಗ್ಬಿಡ್ತಾರೆ. ಅದ್ ಹೆಂಗ್ ರಿಚ್ ಆಗ್ತಾರೆ ಅಂತ ನಮ್ಗೆ ಈ ಫಿಲಮ್ ಅಲ್ಲಿ ಹೇಳಲ್ಲ, ಬಿಕಾಸ್ ನಾವು ಕೊಟ್ಟಿರೋ ಟಿಕೆಟ್ ಪ್ರೈಸ್ಗೆ ಬಿಸ್ನೆಸ್ ಪ್ಲಾನ್ ಎಲ್ಲ ಲೀಕ್ ಮಾಡಕ್ ಆಗಲ್ಲ, ತುಂಬಾ ಇಂಪಾರ್ಟೆಂಟ್ ಅದು. ಸೊ ನಮ್ಗೆ ಗೊತ್ತಿಲ್ಲ ಅವ್ರು ಹೆಂಗ್ ರಿಚ್ ಆಗ್ತಾರೆ ಅಂತ. ಒಟ್ನಲ್ಲಿ ರಿಚ್ ಆಗ್ತಾರೆ 10 years ಅಲ್ಲಿ. ಒಂದು ಅರ್ಥ ಮಾಡ್ಕೊಂಡು, ಟಾಪ್ ಕಂಪ್ನಿ ಇರುತ್ತೆ, ಆ ಟಾಪ್ ಕಂಪ್ನಿ ಆದ್ಮೇಲೆ ಇವ್ರದೇ ನೆಕ್ಸ್ಟ್ ಟಾಪ್ ಕಂಪ್ನಿ. ಸೊ ಇನ್ 10 years ಮಾಡಕ್ ಆಗಲ್ಲ ಅಂತಲ್ಲ, ತೋರ್ಸಿದ್ರೆ ಚೆನ್ನಾಗಿರ್ತಾ ಇತ್ತು, ಬಟ್ ನಾವು ಕೊಡೋ ಟಿಕೆಟ್ ಪ್ರೈಸ್ಗೆ ಬಿಸ್ನೆಸ್ ಪ್ಲಾನ್ ಲೀಕ್ ಮಾಡಕ್ ಆಗಲ್ಲ. ಸೊ ಅವ್ರು ತೋರ್ಸಿಲ್ಲ. ಸೊ ಇದು ನೆಗೆಟಿವ್ಸ್ ಅಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಶ್ರೀನಗರ್ ಕಿಟ್ಟಿ ಅವ್ರ ಆಕ್ಟಿಂಗ್ ಅಷ್ಟೊಂದು ಸೊ ಇವಾಗ ಸಂಜು ವೆಡ್ಸ್ ಗೀತಾ, ಹುಡುಗರು ಇದ್ರಲ್ಲಿ ನೋಡಿರೋ ಶ್ರೀನಗರ್ ಕಿಟ್ಟಿ, ಆಮೇಲೆ ಈ ಫಿಲಮ್ ಅಲ್ಲಿ ನೋಡಿರೋ ಶ್ರೀನಗರ್ ಕಿಟ್ಟಿ, ಎರಡು ಒಂದೇ ಅಲ್ಲ. ಏನೋ ಒಂಥರ ಇದು ಮೋಸ್ಟ್ಲಿ ಫಿಲಮೇ ಹಂಗೋ ಏನೋ ಗೊತ್ತಿಲ್ಲ, ಅವ್ರ ಆಕ್ಟಿಂಗ್ ಅಷ್ಟಾಗಿ ಇಷ್ಟ ಆಗಿಲ್ಲ, ಅದ್ ಎಕ್ಸ್ಪೆಕ್ಟು ಮಾಡಿಲ್ಲ ನಾನು. ಆಮೇಲೆ ಡೈರೆಕ್ಷನ್, ಒಂದು ಐಪ್ಯಾಡ್ ಸೀನ್ ಬರುತ್ತೆ, ಐಪ್ಯಾಡ್ ಇಂದ ಟ್ರಾನ್ಸಿಷನ್ ಹೋಗ್ಬಿಟ್ಟು ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ದಟ್ಸ್ ವೆರಿ ಬ್ಯೂಟಿಫುಲ್ ವೇ ಟು ಟೆಲ್ ಸ್ಟೋರಿ. ತುಂಬಾ ಕ್ರಿಯೇಟಿವ್, ಚೆನ್ನಾಗಿತ್ತು. ಆ ಸೀನ್ ಸ್ಟಾರ್ಟಿಂಗ್ ಅಲ್ಲೇ ಒಂದು ಫೈಟ್ ಸೀನ್ಸ್ ಇರುತ್ತೆ, ಹೀರೋ ಒಬ್ಬರು ನಿಂಗೆ ಹೊಡಿತಾರೆ, ಅವ್ರು ಹಿಂಗೆ ಹಾರ್ಕೊಂಡು ಹೋಗ್ತಾರೆ, ಅದು ಆರೋದು ರೋಪ್ ಇಂದ ಅಂತ ಕ್ಲೀನ್ ಆಗಿ ನಮ್ಗೆ ಅರ್ಥ ಆಗುತ್ತೆ. ಸ್ವಲ್ಪ ಎಫರ್ಟ್ ಹಾಕಿ ಆ ಸೀನ್ ಚೆನ್ನಾಗಿ ತೆಗೆದಿದ್ರೆ ಚೆನ್ನಾಗಿರ್ತಾ ಇತ್ತು, ಪರವಾಗಿಲ್ಲ. ಇಂಟರ್ವಲ್ ಸೀನ್ ತುಂಬಾ ಚೆನ್ನಾಗಿದೆ. ನಾನು ಇಂಟರ್ವಲ್ ಸೀನ್ ನೋಡ್ಬಿಟ್ಟು, ಇವಾಗ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿರುತ್ತೆ, ಇದೊಂದು ತರ ಮಾಡರ್ನ್ ಲವ್ ಸ್ಟೋರಿ, ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಹಾಫ್ ಏನೋ ಮಿಸ್ ಹೊಡಿತೇನೋ, ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ತುಂಬಾ ಐ ಹೋಪ್ಸ್ ಇಟ್ಕೊಂಡು ಒಂದ್ ಬ್ರೇಕ್ ತಗೊಂಡು, ಒಂದು ಇಂಟರ್ವಲ್ ಆಗಿರೋ ಬ್ರೇಕ್ ಅಲ್ಲಿ ಸ್ವಲ್ಪ ಮೈಂಡ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮತ್ತೆ ಫ್ರೆಶ್ ಮೂವಿಯಾಗಿ ನೋಡೋಣ ಅಂತ ಬಂದ್ ಕುತ್ಕೊಂಡೆ. 2 minutes ಅಲ್ಲಿ ನಾನು ಡಿಸಪಾಯಿಂಟ್ ಆದೆ. ಆಮೇಲೆ ಒಂದು ಪೊಲೀಸ್ ಸೀನ್ ಬರುತ್ತೆ, ಪೊಲೀಸ್ ಅವರು ಶ್ರೀನಗರ್ ಕಿಟ್ಟಿನ ಎಳ್ಕೊಂಡು ಹೋಗ್ತಾರೆ. ಆ ಸೀನ್ ಯಾಕೆ ಬಂತು, ಅದಕ್ಕೆ ಇಂಪಾರ್ಟೆನ್ಸ್ ಏನು, ಅವ್ರನ್ನ ಯಾಕೆ ಎಳ್ಕೊಂಡು ಹೋಗಿದ್ರು, ನನ್ಗೆ ಅರ್ಥನೇ ಆಗಿಲ್ಲ. ಆಮೇಲೆ ಈ ಫಿಲಮ್ ಅಲ್ಲಿ ಒಂದು ಹೈಲೈಟ್ ಇದೆ ರೀ, ಅದೇ ರಂಗಾಯಣ ರಘು ಅವರು. ಈ ಫಿಲಮ್ ಅಲ್ಲಿ ರಂಗಾಯಣ ರಘು ಅವ್ರ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಫುಲ್ ಫಿಲಮ್ ಇಂಪ್ಯಾಕ್ಟೇ ಅವ್ರ ಕ್ಯಾರೆಕ್ಟರ್ ಇಂದ. ಅವ್ರಿಲ್ಲ ಅಂದ್ರೆ ನೀವು ಈ ಫಿಲಮ್ ಯೋಚನೆ ಮಾಡಕ್ಕೆ ಆಗಲ್ಲ, ಅಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ರೀ ಅವ್ರದ್ದು. ಅಷ್ಟು ಕ್ಲೀನ್ ಆಗಿ ಬರ್ದಿದ್ದಾರೆ ಡೈರೆಕ್ಟರು, ಆ ಕ್ಯಾರೆಕ್ಟರ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ರಂಗಾಯಣ ರಘು ಅವ್ರ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್. ಅವ್ರ ಕ್ಯಾರೆಕ್ಟರ್ ಇಂದನೇ ಫಿಲಮ್ ಸ್ಟೋರಿ ಚೇಂಜ್ ಆಗೋದು, ಫಿಲಮ್ ಎಲ್ಲ ಅವ್ರು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈ ಫಿಲಮ್ ಅಲ್ಲಿ. ಅದು ನೆಗೆಟಿವ್ ಅಲ್ಲಿ ಯಾಕೆ ಬರ್ತಾ ಇದೆ ಅಂದ್ರೆ, ಸರ್ಕ್ಯಾಸಮ್ ಅರ್ಥ ಆಗಿಲ್ಲ ಅಂದ್ರೆ. ಆಮೇಲೆ ಇನ್ನೊಂದು ನೆಗೆಟಿವ್ ಈ ಫಿಲಮ್ ಅಲ್ಲಿ ಏನಂದ್ರೆ, ರನ್ ಟೈಮ್. ಫಿಲಮ್ ರನ್ ಟೈಮ್ ಇರೋದೇ 2 hours 15 minutes ಅಲ್ಲೋ, ಅದ್ರಲ್ಲಿ ಏನೋ ನಿಂಗೆ ಪ್ರಾಬ್ಲಮ್ ಅಂದ್ರೆ 30 minutes ರೀ. 30 minutes ಕಟ್ ಮಾಡೋದಲ್ಲ, 30 minutes ಅಲ್ಲಿ ಫುಲ್ ಫಿಲಮ್ ಮುಗಿಸ್ಬೋದು. 30 minutes ಅಲ್ಲಿ ಒಂದು ಫಿಲಮ್ ಮುಗಿಸ್ಬೋದು ಅಂದ್ರೆ, ಅವ್ರು 2 hours 15 minutes ತೆಗ್ದಿದ್ದಾರೆ ಅಂದ್ರೆ ನೆಗೆಟಿವ್. ಸೊ ಇದು ನನ್ಗನ್ಸಿದ್ದು. ನಾನು ಒಂದು ರೇಟಿಂಗ್ ಕೊಡ್ತೀನಿ. ಈ ರೇಟಿಂಗ್ ನಾನು ರಹಾ ರೇಟಿಂಗ್ ಅಂತ ಹೇಳ್ತೀನಿ. ನೀನೇನ್ ದೊಡ್ಡ IMDb ಏನೋ ರೇಟಿಂಗ್ ಕೊಡ್ತೀಯ ಅಂತ ಅನ್ಕೊಳ್ಬಹುದು, ಬಟ್ ಸ್ಟಿಲ್ ನನ್ಗನ್ಸಿದ್ದು ಈ ಫಿಲಮ್ಗೆ ಎಷ್ಟು ರೇಟಿಂಗ್ ಕೊಡ್ಬೋದು ಅಂತ ನನ್ಗೆ ಒಂದು ಅನಿಸ್ತಾ ಇದೆ, ಅದ್ ಕೊಡ್ತೀನಿ. ಸೊ 3
ಔಟ್ ಆಫ್ 5 ಅಲ್ಲ, 3 ಔಟ್ ಆಫ್ 10. ಇಲ್ಲ ಈ ಫಿಲಮ್ಗೆ ಇನ್ನೂ ಜಾಸ್ತಿ ರೇಟಿಂಗ್ ಸಿಗ್ಬೋದು ಅಂತ ಹೇಳಿದ್ರೆ, ಫಿಲಮ್ ಚೆನ್ನಾಗೇ ಇದೆ, ನೀನೇ ತಪ್ಪಾಗಿ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈ ವಿಡಿಯೋನ ಡಿಸ್ಲೈಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ ರೇಟಿಂಗ್ ತಿಳಿಸಿ. ನಿಮ್ಗೂ ಈ ಫಿಲಮ್ ನೋಡ್ಬಿಟ್ಟು ಹಿಂಗೆ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಸಂಜು ವೆಡ್ಸ್ ಗೀತಾ ಆಮೇಲೆ ಮೈನಾ ಪ್ಲೀಸ್ ನೋಡಿ, ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಥ್ಯಾಂಕ್ ಯು.